ಅದು ಹರಿದರೋದು ಬಂದ್ಬಿಟ್ಟು ಒಂದೇಕಿತ ಎತ್ತರಕ್ಕೆ ಬೆಳೆದ್ಬಿಡ್ತಾ ಅದು. ಸೊ ನಾನು ಕಾಲಿಗಿದ ತಕ್ಷಣ ಅಷ್ಟೇ ಮುಗ್ದೋಯ್ತು, ಸತ್ತೋಗ್ಬಿಟ್ರಿ ಅನ್ಕೊಂಡ್ರೆ ನಾನು ಸೀರಿಯಸ್ ಆಗಿ ನಾನು ಬಂದ್ಬಿಟ್ಟು ಇದೇನು. ಹಾಯ್ ಹಲೋ ಗೈಸ್ ಎಲ್ಲರಿಗೂ. ಇವತ್ತು ಫಸ್ಟ್ ಟೈಮ್ ನಾವು ವ್ಲಾಗ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ ವ್ಲಾಗು ಇವತ್ತು ಬಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಹೋಗ್ಬೇಕಾಯಿತು ನಮ್ಮ ಬ್ರದರ್ ಅವ್ರನ್ನ ಮೀಟ್ ಆಗೋಕ್ಕೆ. ಏನಂತ ಹೇಳಿದ್ರೆ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಕ್ಕಿಗಳೆಲ್ಲ. ಸೊ ಇದರಲ್ಲಿ ಅಕ್ಕಿಗಳಿದೆ, ಬ್ರದರ್ ಅವ್ರಿಗೆ ಬಂದ್ಬಿಟ್ಟು ಅಕ್ಕಿಗಳು ಕೊಡಬೇಕು. ಸೊ ನಮ್ಮ ಅಕ್ಕಿಗಳನ್ನ ಕೊಡಬೇಕಾಗಿತ್ತು ಅವ್ರಿಗೆ. ಸೊ ಅಕ್ಕಿಗಳೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಬರೋಣ, ಸ್ವಲ್ಪ ಅವ್ರ ದೇವಸ್ಥಾನಕ್ಕೂ ಪೂಜೆ ಐತೆ ಅಂತ ಹೇಳಿದ್ರು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಬಂದ್ಬಿಟ್ಟು ಅವ್ರ ಲಾಫ್ಟ್ ಕೂಡ ಅವ್ರು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಅದನ್ನ ಕೂಡ ತೋರಿಸ್ತೀನಿ. ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಸೊ ನೋಡಿ, ಒಂದು ಚಿಕ್ಕ ವ್ಲಾಗ್, ಒಂದು ಚಿಕ್ಕ ಟೈಮಲ್ಲಿ ಒಂದು ಒಳ್ಳೆ ವ್ಲಾಗ್ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಇಲ್ಲಿಂದ ಬಂದ್ಬಿಟ್ಟು ನಾವು ಚನ್ನಪಟ್ಟಣಕ್ಕೆ ಟ್ರೈನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರಿ. ಯಾವಾಗಲೂ ಗಾಡಿದಲ್ಲಿ ಹೋಗ್ತಾ ಇದ್ರಿ. ಸೊ ಗಾಡಿದಲ್ಲಿ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ, ಓಡಿಸೋದು ತುಂಬ ಕಷ್ಟ ಆಗ್ತೈತೆ. ಸೊ ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡು ಮಾಡೋಷ್ಟರಲ್ಲಿ ತಿರ್ಗಿ ಅಕ್ಕಿಗಳಿದ್ವಲ್ಲ. ಸೊ ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಊಬರೇ ಬುಕ್ ಮಾಡಿಬಿಟ್ರಿ. ಸೊ ಊಬರಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಊಬರ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಕ್ಕಿಗಳು ಮೇನ್ ಸೇಫ್ಟಿ. ನಮಗೆ ಕಾಸು ಹೋದರೆ ಹೋಗಲಿ, ಅಕ್ಕಿಗಳು ಕರೆಕ್ಟಾಗಿ ತಲುಪಬೇಕನ್ನೋ ಉದ್ದೇಶ ಅಷ್ಟೇ. ಮತ್ತು ಸೊ ಆಲ್ರೆಡಿ ಬುಕ್ ಮಾಡಿದಿರಿ, ಬರ್ತೈತೆ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ಕ್ಯಾಬ್ ಬುಕ್ ಮಾಡಿದ್ದೀರಿ. ಹತ್ರ ಒಂದು 70 ಕಿಲೋಮೀಟರ್ಸ್ ತೋರಿಸ್ತೈತೆ, 1 hour 59 minutes ತೋರಿಸ್ತೈತೆ. ಸೊ ಹತ್ರ ನಾವು ಕರೆಕ್ಟಾಗಿ 4 o'clock ಏನೋ ರೀಚ್ ಆಗ್ಬೋದು ಅಲ್ಲಿ ಚನ್ನಪಟ್ಟಣಕ್ಕೆ. ನೋಡೋಣ, ಎಲ್ಲ ಬಾಕ್ಸ್ ಎಲ್ಲ ಮುಂದೆ ಇಕ್ಕಿದ್ದೀರಿ ಅಕ್ಕಿಗಳನ್ನ. ಅದು ನೋಡಿ ಹೆಂಗೆ ಇಕ್ಕಿದ್ದೀರಿ ಅಂತ. ಒಂದು ಬಾಕ್ಸ್ ಮೇಲೆ ಇದೆ, ಒಂದು ಬಾಕ್ಸ್ ಕೆಳಗಡೆ ಇದೆ. ಅದರ ಒಂದು 15 ಅಕ್ಕಿಗಳಿದೆ ಅದರಲ್ಲಿ. ಸೊ ಅಕ್ಕಿಗಳೆಲ್ಲ ಅನ್ಬಾಕ್ಸಿಂಗ್ ವೀಡಿಯೋ ನಾನು ನಿಮಗೆ ಅಲ್ಲಿ ಹೋಗಿದ ತಕ್ಷಣ ಮಾಡ್ತೀನಿ ಅಕ್ಕಿಗಳದೆಲ್ಲ. ಮತ್ತು ಕಿಲೋಮೀಟ್ರ್ ಎಷ್ಟಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಗೈಸ್ ಇವಾಗ ಬಂದುಬಿಟ್ಟು ಚನ್ನಪಟ್ಟಣಕ್ಕೆ ರೀಚ್ ಆಗಿಬಿಟ್ರಿ. ಸೊ ಬ್ರದರ್ ಅವರು ಅದೇ ಟೈಮ್ಗೆ ಕಾರ್ ಎತ್ಕೊಂಡು ಏಟಾಗಿ ಬಂದುಬಿಟ್ರು. ನಾವು ಅಲ್ಲಿ ಇಲ್ದಿರೋ ಇಲ್ವೋ ಬ್ರದರ್ ಅವರು ಒಂದು 10 ನಿಮಿಷದಲ್ಲಿ ಬಂದುಬಿಟ್ರು ಅಲ್ಲಿಗೆ. ಸೊ ಅಕ್ಕಿಗಳೆಲ್ಲ ತಿರ್ಗಾ ಅವ್ರ ಗಾಡಿದಲ್ಲಿ ಇಕ್ಬಿಟ್ಟು ಸೊ ಅವ್ರ ಮನೆಗಂತ ಹೊರಟ್ರಿ. ಸೊ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು ಸೆಂಟ್ರಲ್ಲಿ. ತುಂಬ ಜನ ಕೇಳ್ತಾ ಇದ್ರಿ ಅಕ್ಕಿಗಳಿಗೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ ತಿರ್ಗಾ ಜಾನ್ವರಿದಲ್ಲಿ ಬಂದುಬಿಟ್ಟು ನೀವು ಈ ವ್ಯಾಕ್ಸಿನ್ ಮಾಡ್ಕೊಂಡ್ಬಿಟ್ರೆ ನೀವು 5 to 4 months ಅಟ್ಲೀಸ್ಟ್ ನಿಮಗೆ ಏನೂ ಆಗಿರೋ ಪ್ರಿವೆನ್ಷನ್ ಮಾಡೋದು. ಸೊ ಇದನ್ನ ಬಂದುಬಿಟ್ಟು ಇದಕ್ಕಿಂತ ಲಸೋಟಾ ಪ್ಲಸ್ IB ಬರುತ್ತೆ. ಸೊ ಲಸೋಟಾ ಪ್ಲಸ್ IBನ ಹಾಕಿದ್ರೆ ಇನ್ನೂ ನಿಮಗೆ ಇದಾಗುತ್ತೆ. ಸೊ ನಾವು ಅಕ್ಕಿಗಳು ಎತ್ಕೊಂಡಿದ್ವಿ ಜಾನ್ವರಿ, ನಮ್ದು ಲಾಸ್ಟ್ ಟೈಮು ಜೂನಲ್ಲಿ ಮಾಡಿದ್ವಿ ನಾವು. ಸೊ ಆಲ್ಮೋಸ್ಟ್ ಆಗಿಬಿಟ್ಟಿದೆ, 6 months ಆಗಿಬಿಟ್ಟಿದೆ. ಸೊ ತಿರ್ಗಾ ಇವಾಗ ಅಕ್ಕಿಗಳಿಗೆ ಹಾಕಿದ್ರೆ ನಿಮ್ಗೆ ಒಂದು 4 to 5 months ಯಾವ ಅಕ್ಕಿಗಳಿಗೆ ಬರೋದಿಲ್ಲ. ಪತ್ತಾಗಳಿಗೆ ಯೂಸ್ ಮಾಡ್ಬೋದು ಮತ್ತು ಅದಕ್ಕೂ ಯೂಸ್ ಮಾಡ್ಬೋದು. ಹೆಂಗೆ ಯೂಸ್ ಮಾಡೋದು ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಸೊ ಅದು ಚೆಕ್ ಮಾಡ್ಕೊಳ್ಳಿ. ಸೊ ಬ್ರದರ್ ಅವ್ರ ದಾವಡಿಗೆ ರೀಚ್ ಆಗಿಬಿಟ್ರಿ ಅಂತ ಹೇಳಿದ್ರೆ ಬ್ರದರ್ ಅವ್ರ ಮನೆಗೆ ರೀಚ್ ಆಗಿದ ತಕ್ಷಣ ಫಸ್ಟ್ ಅಕ್ಕಿಗಳೆಲ್ಲ ಬಾಕ್ಸಲ್ಲಿದ್ದು ತುಂಬ ಹೊತ್ತಿಂದ. ಸೊ ಅದು ಎತ್ಕೊಂಡು ನೋಡಿದ್ರಿ. ಸೊ ನೋಡಿ ನಾಯಿಗಳು ಬಂದುಬಿಟ್ಟು ಬ್ರದರ್ ಅಕ್ಕಿಗಳು ಮಾತ್ರ ಅಲ್ಲ, ನಾಯಿಗಳು ತುಂಬ ಒಂದು 3-4 ನಾಯಿಗಳು ಸಾಕಿದ್ದಾರೆ. ಮತ್ತು ಬ್ರದರ್ ಅವ್ರ ದಾವಡಿ ನೋಡ್ಕೊಳ್ಳಿ, ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಇನ್ನು ಸೆಟಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಟಪ್ಪು. ಮತ್ತು ಅದೇ ಥರ ಛತ್ರಿನೂ ಒಂದು ಒಳ್ಳೆ ಥರ ಛತ್ರಿ ಓಡಿಸಿದ್ದಾರೆ, ಉಡಾನ್ದು ಇದು ಕೂಡ ಮಾಡಿಸಿದ್ದಾರೆ. ಸ್ವಲ್ಪ ಚೇಂಜಸ್ ಇದೆ, ಖಂಡಿತ ಅದನ್ನು ಮಾಡಿಸ್ಬಿಡೋಣ. ಸೊ ಅಕ್ಕಿಗಳನ್ನ ಸ್ವಲ್ಪ ಫ್ರೀ ಮಾಡಿಬಿಟ್ಟು ಗೈಸ್ ಇವಾಗ ಬಂದುಬಿಟ್ಟಿದ್ರಿ ಇಲ್ಲಿ. ಮತ್ತು ಅಲ್ಲಿ ಪೂಜೆ ಎಲ್ಲ ಆಯಿತು ದೇವಸ್ಥಾನದಲ್ಲಿ ಇವತ್ತು. ಸೊ ಬ್ರದರ್ ಅವ್ರು ಕರೆದಿದ್ದಾರೆ, ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀರಿ. ಸೊ ನೋಡಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಟ್ಟು ಇನ್ನೇನಿರುತ್ತೆ ಒಂದು 2-3 ದಿವಸ ಇರ್ತೀವಿ. ವ್ಲಾಗು ಇದು ಇನ್ನೂ ಚೆನ್ನಾಗಿರುತ್ತೆ. ಅಕ್ಕಿಗಳ ಹತ್ರ ಅಷ್ಟು ಟೈಮ್ ಕೊಡೋಕ್ಕಾಗಿಲ್ಲ, ಲೇಟ್ ಆಗೋಯಿತು. ಸೊ ಬನ್ನಿ ಹೋಗೋಣ. ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ತಿರ್ಗಾ ದಾವಡಿ ಹತ್ರ ವಾಪಸ್ ಹೊರಟ್ರಿ. ಸ್ವಲ್ಪ ಹೊತ್ತು ಬ್ರದರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಗಾಡಿ ರೋಡಲ್ಲಿ ನಿಂತ್ಕೊಂಡ್ರೆ ಯಾರೋ ಹೊಸಬ್ರು ಭಯ ಬಿದ್ದಿ ಕೊಂಚ ಫೇಮಸ್ ಮತ್ತು ಬ್ರದರ್ ಅವ್ರು ಬಂದುಬಿಟ್ಟು ದಾವಡಿಗೆ ಪೂಜೆ ಮಾಡ್ತಾರೆ ರಾತ್ರಿ ಯಾವಾಗಲೂ. ಸೊ ಅದೆಲ್ಲ ಬ್ರದರ್ ಅವ್ರು ಪೂಜೆ ಮಾಡಿದ ತಕ್ಷಣ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ಆ ಬರ್ಡೇ ಪಾರ್ಟಿಗೆ ಬಂದು ಬ್ರದರ್ ಅವ್ರು ಕರೆದ್ರು ಬನ್ನಿ ಅಂತ. ಸೊ ಅವ್ರು ಕೇಕ್ ಕಟ್ ಮಾಡಿಸ್ಬಿಟ್ಟು ರೂಮ್ಗೆ ಹೊರಟ್ರಿ. ದೇವರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ರೂಮ್ಗೆ ಬಂದುಬಿಟ್ರೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ದಾರೆ ಬ್ರದರ್ ಅವರು. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಮತ್ತೇನಂತ ಹೇಳಿದ್ರೆ ಅಲ್ಲಿ ಎತ್ಕೊಂಡು ಹೋಗಿ ತುಂಬ ಜನ ಪಾರಿಲಾಗಳು ಬಿಡ್ತಾರೆ ಅಂತ ಹೇಳಿ. ಏನಂತ ಹೇಳಿದ್ರೆ ಅದೊಂಥರ ಇದು ಏನದು ಅರಿಕೆ ಥರ ಅಂತೆ. ಸೊ ಅದರದ್ದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರ್ತೈತೆ. ಈ ವ್ಲಾಗಲ್ಲಿ ಆದಷ್ಟು ಇಂಟ್ರೆಸ್ಟಿಂಗ್ ಮಾಡೋ ಥರ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಮತ್ತು ನಾಳೆ ತುಂಬ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳು ನಾನು ನಿಮ್ಗೆ ಕವರ್ ಮಾಡ್ತೀನಿ. ಸೊ ನೋಡೋಣ, ವ್ಲಾಗ್ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗ್ತೈತೆ. ಸೊ ಗೈಸ್ ಬೆಳಗ್ಗೆ ಎದ್ದು ಹಂಗೆ ಮೇಲೆ ಬಂದಿದ್ದೀನಿ. ಸೊ ಇಲ್ಲೆಲ್ಲ ಸುತ್ತಮುತ್ತ ನೋಡಿ ಹಿಂಗೆ ಪೀಸ್ಫುಲ್ ಆಗಿದೆ ಅಂತ ಹೇಳಿದ್ರೆ. ನಮ್ಮ ಸಿಟಿ ಕಡೆ ಇದ್ದು ಬೆಳಗ್ಗೆ ಎದ್ರೇ ಸಾಕು, ಬರೀ ಏನೋ ಒಂದು ಇದು. ಇಲ್ಲಿ ಬಂದು ನೋಡಿದ ತಕ್ಷಣ ಒಂಥರ ನೆಮ್ಮದಿಯಾಗೈತೆ. ಯಾಕಂತೇಳಿದ್ರೆ ಸುತ್ತಮುತ್ತ ಫುಲ್ಲಾಗಿ ಎಲ್ಲ
ಗಿಡ ಮರಗಳ ಜೊತೆ ತುಂಬ್ಕೊಂಡ್ಬಿಟ್ಟಿದೆ. ಸೆಂಟ್ರಲ್ ಲಾಫ್ಟ್ ಇದೆ, ಹಕ್ಕಿಗಳು ತುಂಬ ಪೀಸ್ಫುಲ್ ಆಗಿದೆ ಇಲ್ಲಿ. ಸೊ ನೋಡಿ ನಿಮ್ಗೆ ಒಂದು ಕಿತ ತೋರಿಸ್ತೀನಿ ಎಲ್ಲ ಸುತ್ತಮುತ್ತ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ ಹಕ್ಕಿಗಳ ಸೌಂಡು ಮತ್ತು ಒಂಥರ ಹಳ್ಳಿದಲ್ಲೇ ಒಂಥರ ಬೆಸ್ಟ್ ಅನ್ಬೋದು. ನಮ್ಮ ಸಿಟಿಗಳ ಸೈಡ್ಗಿಂತ ಹಳ್ಳಿ ಕಡೆನೇ ಬೆಸ್ಟ್ ಅನ್ಕೊಬೋದು. ಯಾಕಂದರೆ ಆ ಥರ ಇರುತ್ತೆ, ಕ್ಲೈಮೇಟೇ ಇರಲಿ ಅಥವಾ ಫುಡ್ ಇರಲಿ ಏನೇ ಇರಲಿ. ನೋಡಿ ನೀವು ಅಂತ ನೋಡಿ ಹೆಂಗೆ ಐತೆ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು. ಎಲ್ಲ ನೋಡಿರ್ತೀರಾ ಎಷ್ಟು ತುಂಬ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಇವಾಗ ಹಕ್ಕಿಗಳಿಗೆಲ್ಲ ಬಂದು ಸ್ವಲ್ಪ ಜಲ್ದಿನೇ ಎದ್ರಿ, ಯಾಕಂದರೆ ಹಕ್ಕಿಗಳಿಗೆಲ್ಲ ಇಲ್ಲಿ ನೀರಿಗೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಅಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸೊ ಅಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಪಾರಿಲಾಗಳು ಬಿಡ್ತಾರೆ ಅಂತ ಹೇಳಿದ್ರೆ ತುಂಬ ಜನ ದೊಡ್ಡ ದೊಡ್ಡ ಚೌಕದವ್ರುಗಳು ಎತ್ಕೊಂಡು ಹೋಗಿ ಅಲ್ಲಿ ಪಾರಿಲಾಗಳು ಬಿಡ್ತಾರಂತೆ. ಅದು ಏನಂತ ಹೇಳ್ಬಿಟ್ಟು ನಮ್ಮ ಬ್ರದರ್ನ ಕೇಳೋಣ ಆಮೇಲೆ. ಸರಿನಾ, ಇನ್ನೇನು ಒಂದು 7:30ಗೆ ಇಲ್ಲಿಂದ ಹೊರಡ್ತೀರಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಒಂದು 6:57 ಆಗಿದೆ. ಸೊ ಇಲ್ಲಿಂದ ಹೊರಡ್ತೀರಿ. ಸೊ ನೋಡೋಣ, ಹಕ್ಕಿಗಳು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಹೆಂಗಿದ್ರು ನೀರಿಗೆ ಬೇಕು. ಸೊ ಆ ಟೈಮಲ್ಲಿ ನಿಮ್ಗೊಂದು ಚಿಕ್ಕ ಒಂದು ವೀಡಿಯೋ ತೋರಿಸ್ತೀನಿ ಇದರಲ್ಲಿ ಕೂಡ. ಸೊ ನೋಡೋಣ. ನಾನು ಎದ್ದು ಇವಾಗ ರೆಡಿ ಆಗಿದ್ದೀನಿ. ಮತ್ತು ಇನ್ನೂ ಪುನೀತ್ ಮಲ್ಕೊಂಡಿದ್ದಾನೆ. ಸೊ ಪುನೀತ್ನಲ್ಲಿ ಬಿಟ್ಟು ಪುನೀತ್ ರೆಡಿ ಆಗಿದ ತಕ್ಷಣ ಬಿಡೋದೆ. ಸೊ ಅವರು ರೆಡಿಯಾಗಿದ್ದಾರೆ. ಸೊ ಪುನೀತ್ನ ಬಲ್ಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಇವಾಗ ಇಲ್ಲಿಂದ ಹೊರಡೋದೆ ದೇವಸ್ಥಾನಕ್ಕೆ. ಪುನೀತ್ ಎದಲ್ಲ ಲೈ, ಟೈಮ್ ಆಯ್ತು ಲೈ ಇದಲ್ಲೋ ಟೈಮ್ ಆಯ್ತು ಇದಲ್ಲೋ ಲೈ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಗೈಸ್ ಹಕ್ಕಿಗಳ ಹತ್ರ ಬಂದಿದ್ರಿ. ಸೊ ಹಕ್ಕಿಗಳದೆಲ್ಲ ಕಂಡೀಷನ್ ನೋಡಿಬಿಟ್ಟು ಮತ್ತು ಹಕ್ಕಿಗಳೆಲ್ಲ ಹೆಂಗೈತೆ ಏನೇನು ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಹಕ್ಕಿಗಳಿಗೆ ನೀರು ಆಮೇಲೆ ಮೇವು ಹಾಕ್ಬಿಟ್ಟು ಹಂಗೆ ಹೊರಟ್ರಿ. ಬಂದ್ಬಿಟ್ಟು ಹಕ್ಕಿಗಳನ್ನ ಆರಿಸ್ತಾ ಇದ್ದಾರೆ. ಆಲ್ರೆಡಿ ಚೋರಿ ಕಲ್ಲ ಎಲ್ಲ ಮಾಡಿಸಿದ್ದಾರೆ. ಹಕ್ಕಿಗಳನ್ನ ಆರಿಸೋಣ ಬನ್ನಿ, ಆರಿಸಿ ಬಿಡೋದು. ಹಕ್ಕಿಗಳು ಬಂದ್ಬಿಟ್ಟು ಏನು ಗೊತ್ತಾ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಹಕ್ಕಿಗಳ ಜೊತೆದಲ್ಲಿ ಬಿಡೋದು. ಫಸ್ಟ್ ಕಲ್ಲಾಗಲಿ ಸ್ವಲ್ಪ ದಿವಸ ಎಲ್ಲ ಹಕ್ಕಿಗಳ ಜೊತೆದಲ್ಲಿ ಬಿಡ್ಬೋದು. ಅದಾದ್ಮೇಲೆ ಸಿಂಗಲ್ ಬಿಡಬೇಕಾಗುತ್ತೆ. ಇವಾಗ ಎಷ್ಟೇ ಅಕ್ಕಿ ನೀವು ಸ್ಟಾರ್ಟಿಂಗಲ್ಲಿ ಕಲ್ಲ ಮಾಡ್ಕೊತೀರೋ ಎಲ್ಲ ನಿಮ್ಮ ಫಸ್ಟ್ ಮನೇಲಿ ಚೋರಿ ಆಗಿರೋ ಅಕ್ಕಿ ಮತ್ತು ಹೊಸದಾಗಿ ಅಕ್ಕಿ ಬಿಡೋ ಅಕ್ಕಿಗಳನ್ನ ಜೊತೆದಲ್ಲಿ ಬಿಡ್ರಿ. ಸರಿನಾ, ಅದಾದಮೇಲೆ ಎಲ್ಲ ಕಲ್ಲ ಆದಮೇಲೆ ಒಂದೊಂದಾಗಿ ಬಿಡಬೇಕು ನೀವು. ಟೈಮಿಂಗು ಯಾವಾಗಲೂ ಜೊತೆದಲ್ಲಿ ಆರಿಸೋದು ಮಾತ್ರ ಪಲ್ಸ್ಕೊಂಬರ್ರಿ. ಈ ಥರ ಮಾಡ್ಕೊತಾ ಬರಬೇಕು ನೀವು. ಸರಿನಾ, ಇದಕ್ಕೆ ಮೇಲೆ ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ವೀಡಿಯೋಸು. ಸೊ ನೋಡಿ ಗೈಸ್, ಇವಾಗ ನೀವೇನು ನೋಡ್ಬೋದು, ಇಲ್ಲ ಇಲ್ಲಿ ಬಂದ್ಬಿಟ್ಟು ಇನ್ನೂ 2 ಅಕ್ಕಿನ ಚೋರಿಗೆ ಹಾಕಿ ಅಂತ ಹೇಳಿದ್ದೀನಿ. ಅವರ ಒಂದು ಅಕ್ಕಿನ ಬಂದ್ಬಿಟ್ಟು ಆ್ಯಕ್ಚುಲಿ ದುಡ್ಡಕ್ಕಿ ಅಂದರೆ ಬರೀ ಬ್ರೀಡಿಂಗ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಅವಾಗ ನೋಡಿದ್ರೆ ಅದನ್ನು ಕೂಡ ಆರಿಸ್ಬೇಕು ಅನಿಸ್ತೈತೆ. ಇನ್ನೊಂದು ಅಕ್ಕಿ ಅಲ್ಲಿ ನೋಡಿ, ಅಲ್ಲಿ ಪಿನ್ನಲ್ಲಿ ಆರ್ತೈತೆ ಒಂದು ಕಾಣಿಸ್ತಾ ಇದ್ದಲ್ಲಿ ಗೊತ್ತಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀರಿ ಇಲ್ಲಿಂದ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದೀರಿ ದೇವಸ್ಥಾನಕ್ಕೆ. ಮತ್ತು ಆ ಪಾರಿಲಾಗಳ ಬಗ್ಗೆ ಬ್ರದರ್ ಹತ್ರ ಕೇಳ್ತೀನಿ ಅಂತ ಹೇಳಿದ್ನಲ್ಲ. ಬ್ರದರ್, ಅದು ಅಕ್ಕಿಗಳೆಲ್ಲ ಬಂದ್ಬಿಟ್ಟು ನೀವು ಅಲ್ಲಿ ದೇವಸ್ಥಾನ ಹತ್ರ ಬಿಡ್ಬೇಕಂತ ಹೇಳಿದ್ರಲ್ಲ, ಅದು ಏನು ಅಲ್ಲಿ ವಿಶೇಷತೆ ಅಲ್ಲಿ? ಬ್ರದರ್, ಏನಿಲ್ಲ, ಒಂದು ಸಾಕ್ತಿವಲ್ವಾ, ಅದೇನೋ ಒಳ್ಳೇದಾಗ್ಲತ್ತೆ ಅಂತ ಎಲ್ಲಾರು ಬಿಡ್ತಾರೆ. ಅದಕ್ಕೆ ನಾವು ಬಿಡ್ತಿದೀವಿ ಒಳ್ಳೇದಾಗ್ಲಿ ಅಂತ. ಎಲ್ಲ ನಾರ್ಮಲ್ ಆಗಿ ಬಿಡೋದು ಅಂತ ನಾರ್ಮಲ್ ಆಗಿ ಎಲ್ಲ ಬಿಡ್ತಾರೆ. ಆಕ್ಚುಲಿ ನಾವು ಎತ್ಕೊಂಬರ್ಬೇಕಾಗಿತ್ತು, ಮತ್ತೋಗ್ಬಿಟ್ರಿ ಏನೋ ಇದರಿಂದ. ಸೊ ಇಲ್ಲಿಂದ ಹೊಡೆದಿರೋದು ಸೃಷ್ಟಿ ಅಂತ, ಪುನೀತ್, ಮತ್ತೆ ಹಿಂದೆ ಇನ್ನೊಬ್ರು ಮೇನ್ ಗೆಸ್ಟ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿಂದ ಹೊಡೆದಿದ್ದೀರಿ. ಮತ್ತೆ ಅಲ್ಲಿ ರೀಚ್ ಆಗಿದ ತಕ್ಷಣ ಎಲ್ಲ ನಾನು ಡ್ರೈವ್ ಮಾಡ್ತೀನಿ. ಮತ್ತು ಅಕ್ಕಿಗಳಲ್ಲಿ ಬಿಟ್ಟಿದ್ದೀರಿ, ಆರ್ತೈತೆ. ಸದ್ಯಕ್ಕೆ ಒಂದು 3 ದಿವಸ ಆಗಿದೆ ಅವ್ರು ಬಿಟ್ಟು. ಒಂದು ಹತ್ರ 1/2 hour ಏನೋ ಆರ್ತೈತೆ. ಬರೋ ವರ್ಷ ಟೂರ್ನಮೆಂಟ್ ದಿವಸ ಕೂಡ ನೋಡೋಣ, ಒಂದು ಒಳ್ಳೆ ಟೈಮೇ ಬಿಡಬೇಕು ಇಲ್ಲಿ ಕೂಡ. ಸೊ ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾರ್ಮಲ್ ಆಗಿ ತೆಗೆದು ನೋಡೋ ಚೆನ್ನಾಗಿ ಬಂದೈತೆ. ಸೊ ಅಲ್ಲಿ ಹೋಗೋ ದಾರಿದಲ್ಲಿ ಬಂದುಬಿಟ್ಟು ತುಂಬ ಹೊತ್ತು ಗಾಡಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಂತ್ಬಿಟ್ಟು ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಆಗಿದ್ರಿ. ಬಂದುಬಿಟ್ಟು ಇವಾಗ ಜಸ್ಟ್ ಒಳಗಡೆ ರೀಚ್ ಆಗಿದ್ದೀರಿ. ಮತ್ತು ಘಾಟ್ ಸ್ಟೇಷನ್ ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಐತೆ. ಸೊ ಮೇಲೆ ಹೋಗಿದ ತಕ್ಷಣ ಕೂಡ ವ್ಯೂ ಮತ್ತು ದೇವಸ್ಥಾನ ಕೂಡ ಆದಷ್ಟು ಟ್ರೈ ಮಾಡ್ತೀನಿ. ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ತೋರಿಸ್ತೀನಿ. ಹಂಗಿಲ್ಲ ಅಂತ ಹೇಳಿದ್ರೆ ಮೇಲೆ ವ್ಯೂ ಪಾಯಿಂಟ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನೋಡೋಣ. ಸೊ ಗೈಸ್, ದೇವಸ್ಥಾನ ಹತ್ರ ರೀಚ್ ಆಗಿಬಿಟ್ರಿ. ಸೊ ಒಳಗಡೆ ಹೋಗ್ತಾ ಇದ್ರಿ. ಮತ್ತು ಅಕ್ಕಿಗಳು ಏನು ಬಿಡೋದೈತೆ ಸ್ವಲ್ಪ ಸಸ್ಪೆಂಡ್ ಲಾಸ್ಟಲ್ಲಿ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ಫಸ್ಟ್ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ಸೊ ದರ್ಶನ ಮಾಡಿಕೊಂಡೆ ಮಿಕ್ಕಿದೆಲ್ಲ ಮಾತಾಡೋಣ ಬನ್ನಿ. ಮತ್ತು ದರ್ಶನ ಎಲ್ಲ ತೊಗೊಂಡು
ನಾನು ಬ್ರದರ್ ಅವ್ರ ದರ್ಶನ ತೊಗೊಂಡ್ಬಿಟ್ಟು ಭಯದಿಂದ ಹತ್ರ ಹೋಗ್ಬಿಟ್ಟು ಬರಬೇಕಾಗಿತ್ತು. ಸೊ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಚೆ ಬಂದ್ರಿ. ದರ್ಶನ ಎಲ್ಲ ಮುಗ್ದಿದೆ. ಇವಾಗ ಅಕ್ಕಿಗಳ್ನ ಬಿಡಬೇಕಿಲ್ಲಿ, ಪ್ರಸಾದ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದೀರಿ. ಸೊ ಪ್ರಸಾದ ಇಸ್ಕೊಂಡು ಬಂದ್ಬಿಟ್ಟು ತಿರ್ಗಿ ಅಕ್ಕಿಗಳನ್ನ ಎತ್ಕೊಂಡ್ಬಿಡೋಣ ಬನ್ನಿ. ಸೊ ಗೈಸ್ ಇವಾಗ ಅಕ್ಕಿಗಳು ಬಂದ್ಬಿಟ್ಟು ಹಾಕಿ ಅಂತ ಹೇಳಿದ್ರಿ. ಏನೋ ನೋಡಿ ಇದ್ರಲ್ಲಿ ಅಕ್ಕಿಗಳೈತೆ. ಎಷ್ಟು ಅಕ್ಕಿಗಳೈತೆ ಇದರಲ್ಲಿ? 5 ಅಕ್ಕಿಗಳೈತೆ. ಸೊ ಇವಾಗ 5 ಅಕ್ಕಿಗಳನ್ನ ಎತ್ಕೊಂಡೋಗಿ ಇಲ್ಲಿ ನಾವಂತಾನೆಲ್ಲ ತುಂಬ ಜನ ಬಿಡ್ತಾರಲ್ಲ ಅಕ್ಕಿಗಳು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಪ್ರಸಾದ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಊಟಕ್ಕೆ ಬಂದ್ರಿ ಅಲ್ಲಿ. ಮತ್ತು ಬ್ರದರ್ ಅವ್ರದ್ದು ಕಾರ್ ಪೂಜೆ ಒಂದು ಮಾಡಿಸ್ಬೇಕಾಗಿತ್ತು. ಸೊ ಬ್ರದರ್ ಅವ್ರದ್ದು ಕಾರ್ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಹಂಗೆ ಹೊರಟ್ರಿ ಅಲ್ಲಿಂದ. ಕೊಡ್ತಿದ್ದೋ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಬಿಡಿ. ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀರಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬರೋದು ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಫುಲ್ಲು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಆಚೆ ಹೋಗಿದ್ರೆ ನಮ್ಮ ಇಟ್ಕೊಂಡ್ಬಿಡೋದು, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕಾರ್ನ ಬಂದ್ಬಿಟ್ಟು ಶೋರೂಮ್ ಮುಂದೆ ಎತ್ಕೊಂಡ್ಬಂದ್ರಿ. ಆ ಕಾರ್ನ ತಿರ್ಗಾ ತೊಳ್ಸ್ಬಿಟ್ಟು ತಿರ್ಗಾ ಅದಕ್ಕೊಂದು 250 ರೂಪಾಯಲ್ಲಿ ತಿರ್ಗಾ 350 ರೂಪಾಯಿ ಇಸ್ಕೊಂಡ್ಬಿಟ್ರು. ಹಂಗೆ ಅಂತ ಹೇಳ್ಬಿಟ್ಟು ಅದು ಒಂದೇ ಅಲ್ಲ, ತುಂಬ ಜಾಗ ಹಂಗೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಆಗಿದೆ. ತಿರ್ಗಾ ಮನೆಗೆ ಹೊರಡ್ತಾ ಇದ್ದೀರಿ. ಅಕ್ಕಿಗಳು ಆರಿಸಿದ್ರೆ ಅದೆಲ್ಲ ತಿರ್ಗಾ ದಾಡಿದಲ್ಲಿ ಹಾಕ್ಬಿಟ್ಟು ಸಾಯಂಕಾಲ ಇವಾಗೇನೋ ಹೋಗೋ ದಾರಿಯಲ್ಲಿ ವಾಟರ್ ಫಾಲ್ಸ್ ಏನೋ ಹೇಳಿದ್ರು ಬ್ರದರ್ ಅವರು, ಅದನ್ನೆಲ್ಲ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಸೊ ನೋಡೋಣ. ಸೊ ತಿರ್ಗಾ ಹೊರಡೋ ದಾರಿಯಲ್ಲಿ ನಮ್ಮ ಬ್ರದರ್ ಅವರೊಬ್ಬರು ಕಾಲ್ ಮಾಡಿದ್ರು, ಬ್ರೋ ನಮ್ಮನ್ನು ಮೀಟ್ ಆಗಿಬಿಟ್ಟು ಹೋಗಿ ಅಂತ. ಸೊ ಆ ಬ್ರದರ್ ಅವ್ರನ್ನ ಮೀಟ್ ಆಗಿಬಿಟ್ಟು ಅವ್ರ ಅಕ್ಕಿಗಳು ಸ್ವಲ್ಪ ನೋಡಿ ಬನ್ನಿ ಅಂತ ಹೇಳಿದರು. ಮತ್ತು ಸೊ ನೋಡೋಣ ಅಕ್ಕಿಗಳೆಲ್ಲ ಸ್ವಲ್ಪ ನೋಡಿಬಿಟ್ಟು ಏನಂತ ಪಾಪ ಅಷ್ಟು ದೂರ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರಲ್ವ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಅವರು ನಮ್ಮ ಫಾಲೋವರಲ್ಲಿ ನಮ್ಮ ಬ್ರದರ್ ಅವರೇ ಅವ್ರು ಕೂಡ. ಸೊ ಅವ್ರ ಮನೆಗೂ ಹೋಗ್ಬಿಟ್ಟು ಅಕ್ಕಿಗಳೆಲ್ಲ ನೋಡ್ತಾ ಇದ್ರಿ ಸ್ವಲ್ಪ ಹೊತ್ತು. ಅಕ್ಕಿಗಳು ನೋಡಿಬಿಟ್ಟು ಸ್ವಲ್ಪ ನಮ್ಗೆ ಗೊತ್ತಿರೋದು, ಯಾಕಂದರೆ ಇವ್ರ ಮನೆಯಲ್ಲೂ ಕಳ್ತನ ಆಗಿದೆ, ಅದೆಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ತಿರ್ಗಾ ಹೊರಟ್ರಿ ನಾವು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಆನ್ ದಿ ವೇದಲ್ಲಿ ತಲಕಾಡ್ನಲ್ಲಿ ಕಾವೇರಿ ರಿವರಲ್ಲಿ ಬಂದಿದ್ರಿ. ಸೊ ಅದನ್ನ ಕೂಡ ತೋರಿಸ್ತೀನಿ ಸರಿನಾ. ಇಲ್ಲಿ 5:30 ಗಂಟೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ನೋಡಿ ಅದನ್ನ ಕೂಡ ತೋರಿಸ್ತೀನಿ ನಿಮಗೆ. ಸೊ ಗೈಸ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ಬಂದ್ಬಿಟ್ಟು ಇಲ್ಲಿ ಬಂದಿದ್ದೀರಿ, ಕರ್ಕೊಂಡ್ಬಂದಿದ್ದಾರೆ. ಕುದುರೆ ಓಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ರಿ. ಸೊ ಲೈಫಲ್ಲಿ ನಾನಂತೂ ಫಸ್ಟ್ ಟೈಮ್ ಕುದುರೆನೇ ಓಡಿಸ್ತಾ ಇರೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕುದುರೆ ಓಡಿಸೋಣ ಅಂತ ಹೇಳ್ಬಿಟ್ಟು ಕುದುರೆ ಓಡಿಸೋಕೆ ಹೋಗಿದ್ರಿ. ಗೈಸ್ ಸಾರಿ ಸೆಂಟ್ರಲ್ ಡಿಸ್ಟರ್ಬ್ ಮಾಡಿರೋದಕ್ಕೆ. ಏನಪ್ಪ ಅಂತೇಳಿದ್ರೆ ಇವಾಗ ನೀವು ಆ ಕಾವೇರಿ ರಿವರ್ ಏನು ನೋಡ್ತಾ ಇದ್ರಿ, ಅದು ಬಂದ್ಬಿಟ್ಟು ನಮ್ಮ ನೀರು ಹರಿತಾ ಇರ್ತಿದ್ದು ಬಂದ್ಬಿಟ್ಟು ಕಾಲ್ಗಿಂತ ಸ್ವಲ್ಪ ಕೆಳಗಡೆನೇ ಇತ್ತು. ಸೊ ನಾವು ಅದರಲ್ಲಿ ಅರ್ಧ ಒಳಗಡೆ ಗಂಟೆ ಹೋಗಿದ್ರಿ ಸರಿ. ನಮ್ಮ ನೀರು ಸೆಂಟ್ರಿಂದ ಒಳಗಡೆ ಹೋಗ್ತಾ ಅರ್ಧ ದಾಟಿ ಹೋಗ್ಬಿಟ್ರಿ, ಯಾಕಂದರೆ ಆಳ ಇದ್ದಿಲ್ಲ. ಸೊ ಒಳಗಡೆ ಹೋಗ್ತಾ ಇದ್ರಿ. ಸೊ ಸೆಂಟ್ರಲ್ ಸ್ವಲ್ಪ ಹತ್ರ ಏನೋ ಒಂದು ನನ್ನ ಎದೆ ಲೆವೆಲ್ ಗಂಟೆ ಸ್ವಲ್ಪ ಇತ್ತು, ಅಂದರೆ ಬರೀ ಒಂದು ಪ್ಲೇಸಲ್ಲಿ ಮಾತ್ರ. ಮತ್ತು ಸ್ವಲ್ಪ ಸೆಂಟ್ರಲ್ ಆಡ್ತಾ ಇದ್ದಾಗ ಮುಂದೆ ಬಂದ್ಬಿಟ್ಟು ಯಾರೋ ಅಂದರೆ ಒಳಗಡೆ ಸ್ನಾನ ಮಾಡ್ತಾ ಮುಳುಗೋಗೋದು ಸ್ಟಾರ್ಟ್ ಮಾಡಿಬಿಟ್ಟ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಸರಿ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು 3 ಜನ, ಪುನೀತ್, ನಾನು, ಆಮೇಲೆ ಇನ್ನೊಂದು ಹುಡುಗ ಸೃಷ್ಟಿ ಅನ್ನೋ ಹುಡುಗ ಬಂದ್ಬಿಟ್ಟು ನಮ್ಮ ಜೊತೆ ಹಿಂದೆ ಇದ್ದ. ಶಿವ ಬ್ರದರ್ ಅವ್ರು ನಮ್ಮ ಜೊತೆನೇ ಇದ್ದರು. ಸರಿ ಅವ್ರನ್ನ ಕಾಪಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ವಿಮ್ ಮಾಡಿ ಸೆಂಟ್ರಲ್ ಸುಸ್ತಾಗಿ ಅಂತ ಹೇಳ್ಬಿಟ್ಟು ಕಾಲು ಕೆಳಗೆ ಇಕ್ಕಿದ್ರೆ ನೀರು ಅದು ಹರಿತಾರೋದು ಬಂದ್ಬಿಟ್ಟು ಒಂದೇಕಿತ ಎತ್ತರಕ್ಕೆ ಬೆಳೆದ್ಬಿಡ್ತು ಅದು. ಸೊ ನಾನು ಕಾಲಿಕ್ಕಿದ ತಕ್ಷಣ ಅಷ್ಟೇ ಮುಗ್ದೋಯ್ತು, ಸತ್ತೋಗ್ಬಿಟ್ರಿ ಅನ್ಕೊಂಡ್ರೆ ನಾನು ಸೀರಿಯಸ್ ಆಗಿ ನಾನು ಬಂದ್ಬಿಟ್ಟು ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ನಮ್ಗೆ ಗೊತ್ತಿಲ್ಲದಿರೋ ಜಾಗಕ್ಕೆ ಬಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಈ ಥರ ಬಂದ್ಬಿಟ್ಟು ತುಂಬ ನಡೀತು, ಈ ಥರ ಘಟನೆಗಳು ತುಂಬ ನಡೀತು. ನೋಡಿ ನಮ್ಗೆ ಸ್ವಿಮ್ಮಿಂಗ್ ಬಂತು, ಮತ್ತು ಸ್ವಲ್ಪ ಹತ್ರ ಇದ್ರೆ ಹೆಂಗೊಂದು ಮ್ಯಾನೇಜ್ ಮಾಡಿಬಿಟ್ರಿ ಆಚೆ ಬರೋದು. ಇಲ್ಲ ಅಂತ ಹೇಳಿದ್ರೆ ಆ ಫೋರ್ಸ್ಗೆ ಮತ್ತು ಆ ಸ್ವಿಮ್ ಅಂದರೆ ಈಜಾಡೋದು ತಿರ್ಗಾ ಆಪೋಸಿಟ್ ಡೈರೆಕ್ಷನ್ ನಾವು ಈಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಲಿಟ್ರಲ್ ಆಗಿ 3 ಜನನು ದೇವ್ರ ಪುಣ್ಯನೇ ಅನ್ಕೊಬೇಕು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ದಾರಿದಲ್ಲಿ ಆ ದೇವ್ರ ಪುಣ್ಯನೇ ನಮ್ಮನ್ನು ಕಾಪಾಡಿಸಿದ್ದು. ನಾನು ನಿಮ್ಗೆಲ್ಲರಿಗೂ ಚಿಕ್ಕ ರಿಕ್ವೆಸ್ಟು, ಎಲ್ಲಾದರೂ ನೀರು ಜಾಗಕ್ಕೆ ಹೋಗಿದ್ರೆ ದಯವಿಟ್ಟು ಹುಷಾರಾಗಿ ಆಡ್ರಿ. ಮತ್ತು ಎಲ್ಲರೂ ಯಾಕಂತೇಳಿ ನಮ್ಗೆ ಎಷ್ಟೇ ಸ್ವಿಮ್ಮಿಂಗ್ ಬಂದ್ರೂ ಒಂದು ಟೈಮ್ ಆದಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಸರಿನಾ. ದಯವಿಟ್ಟು ನನ್ನ ಚಿಕ್ಕ ರಿಕ್ವೆಸ್ಟು. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ನಮ್ಮನ್ನು ನೋಡ್ಬೇಕಂತ ಹೇಳ್ಬಿಟ್ಟು ಶಿವ ಬ್ರದರ್ ಅವ್ರನ್ನ ಚಿಕ್ಕ ಹುಡುಗರು ಸ್ವಲ್ಪ ತುಂಬ ದಿವಸದಿಂದ ಕೇಳ್ತಾ ಇದ್ರಂತೆ. ಸೊ ಅವ್ರು ಬಂದಿದ್ದರು, ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದೆಲ್ಲ ಬೇಡ.
ಇಲ್ಲಿ ಬಂದುಬಿಟ್ಟು ಸಾಯಂಕಾಲ ಅಕ್ಕಿಗಳು ಆರಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಮಾಡಬೇಕಾಗಿತ್ತು. ಸೊ ವೀಡಿಯೋ ಶೂಟ್ ಎಲ್ಲ ಮಾಡಿಬಿಟ್ಟು ಅಕ್ಕಿಗಳ ಹತ್ರ ಮೇವೆಲ್ಲ ಹಾಕ್ಬಿಟ್ಟು ಮತ್ತು ನೋಡಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಇವತ್ತು. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇವತ್ತು ಇಲ್ಲಿರೋದು ಡೇ 2 ನಾವು. ಸೊ ಮತ್ತು ಅಕ್ಕಿಗಳು ಆರಿಸೋದು ತೋರ್ಸೋಕ್ಕಾಗಿಲ್ಲ, ನಾಳೆ ವ್ಯಾಕ್ಸಿನು ಎಲ್ಲ ಮಾಡಬೇಕು. ಸೊ ನಾಳೆ ತಿರ್ಗಾ ತೋರಿಸ್ತೀರಿ ಅಕ್ಕಿಗಳು ಏನೇನು ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಸಿಗೋಣ ತಿರ್ಗಾ ಬರೋ ವರ್ಷಕ್ಕೆ. ಆಲ್ರೆಡಿ ಅಕ್ಕಿಗಳು ರೆಡಿ ಆಗ್ತಾ ಇದ್ದಾವೆ ಎಲ್ಲ. ನೋಡೋಣ, ಇಲ್ಲೂ ಬಿಡಬೇಕು ಒಂದು ಒಳ್ಳೆ ಟೈಮೇ. ನೋಡಿ PSP ಲಾಫ್ಟ್ ಅಂತ ಅವ್ರು ಸಿಕ್ಕಿದ್ರು. ಮತ್ತು ದಾವಡಿ ಹೆಸರು ಬಂದುಬಿಟ್ಟು ಸಿದ್ಧಲಿಂಗೇಶ್ವರ ದಾವಡಿ ಅಂತ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಇವತ್ತಿಗೆ ಇನ್ನೂ ಐತೆ, ಇವಾಗ ಸ್ವಲ್ಪ ಬಿಟ್ಟು ಒಂದು ತೋಟದ ಹತ್ರ ಹೋಗ್ತಿದೆ, ಅದನ್ನು ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಸಿಗೋಣ ಅಲ್ಲಿ. ಇವಾಗ ನೈಟ್ ಒಂದು ಹತ್ರ ಒಂದು 8:15 ಹತ್ರ ಆಗ್ತೈತೆ. ತೋಟದ ಹತ್ರ ಬಂದಿದ್ದೀರಿ. ಫುಲ್ಲು ಸುತ್ತಮುತ್ತ ಎಲ್ಲ ಫುಲ್ ಫಾರ್ಮು. ಸೆಂಟ್ರಲ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ರಿ. ಯಾಕಂದರೆ ನೈಟು ಇದಾಗೋಯ್ತಲ್ಲ, ನಾಳೆಯಿಂದ ಇಲ್ಲಿ ಬಂದುಬಿಟ್ಟು ಇದು ಸ್ಟಾರ್ಟ್ ಆಗೋಗುತ್ತೆ. ಏನಂದರೆ ಹಬ್ಬಗಳು ಸ್ಟಾರ್ಟ್ ಆಗೋಗುತ್ತಲ್ಲ, ಸಂಕ್ರಾಂತಿ ಪೊಂಗಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೈಟ್ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಇನ್ನು ಚಿಕನ್ ಎಲ್ಲ ತೊಳೆದ್ಬಿಟ್ಟು ಇವಾಗ ರೆಡಿ ಮಾಡಬೇಕು. ಎಲ್ಲ ಈ ವ್ಲಾಗಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ, ಎಲ್ಲ ಹೊಸದಿದ್ದು ನನಗೆ. ಏನೇ ಮಾಡಿದ್ರೂ ಒಂದು ವೀಡಿಯೋ ಮಾಡೋದು ಅಂದ್ಬಿಟ್ಟು ಒಂದು ವ್ಲಾಗ್ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಇವಾಗಲೇ ಗೊತ್ತಾಗ್ತೈತೆ. ಸೊ ನೋಡೋಣ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ. ಕಲ್ಲುಗಳೆಲ್ಲ ರೆಡಿ ಆಗಿದೆ, ಚಿಕನ್ ಎತ್ಕೊಂಡ್ಬಂದಿದ್ದೀರಿ. ನಾವು ಸ್ಟಾರ್ಟ್ ಮಾಡಬೇಕು ಇವಾಗ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀರಿ. ಸ್ಟಾರ್ಟ್ ಮಾಡಿದ್ದೀರಿ ಆಲ್ರೆಡಿ, ಅನ್ಸೋದೆಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಚಿಕನೆಲ್ಲ ಮ್ಯಾಗ್ನೇಟ್ ಮಾಡಿ ಚಿಕನೆಲ್ಲ ಬಂದುಬಿಟ್ಟು ಮ್ಯಾಗ್ನೇಟ್ ಮಾಡಿ ಇಕ್ಕಿದ್ದೀರಿ. ಸೊ ನಮಗೆ ಇವಾಗ ಮೇಯ್ನ್ ಇವತ್ತು ಬಂದುಬಿಟ್ಟು ನಿಮ್ಮನ್ನು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಬನ್ನಿ, ಮಿಥುನ್ ಅಂತ ನೀವು ಕಾರಲ್ಲೆಲ್ಲ ನೋಡೇ ಇರ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀರಲ್ಲ, ಇವ್ರನ್ನ ಬಂದುಬಿಟ್ಟು ಒಂದು ವಿಲನ್ ಕ್ಯಾರೆಕ್ಟ್ರಾಗಿ ಮಾಡೋಣ ಅನ್ಕೊಂತ ನಮ್ಮ ಇವರು ಡ್ರ್ಯಾಗನ್ ಮಂಜು ಸರ್ ಅವ್ರಿಗೆ ನೆಕ್ಸ್ಟ್ ಟಫ್ ಕೊಡೋರು ನಮ್ಮ ಇವರೇ. ಹಾಯ್ 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 ಅಲ್ಲೋ. ನೆಕ್ಸ್ಟ್ ನೀನೇ ವಿಲನು ಮಾಡ್ತೀಯಾ ಇದರಲ್ಲಿ? ಖಂಡಿತ. ಓಕೆ, ಸೊ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಮತ್ತು ತುಂಬ ಪ್ಲ್ಯಾನ್ಸ್ ಇದೆ ನನಗೆ, ಸರಿನಾ. ಸೆಂಟ್ರಲ್ಲಿ ನಮ್ಗೆ ಸಪೋರ್ಟ್ ಸಿಗ್ದಿರ ಸ್ಟಾಪ್ ಮಾಡಿರೋ ಹೊರತು, ಇಲ್ಲ ಅಂತೇಳಿದ್ರೆ ಯಾವಾಗಲೂ ಶಾರ್ಟ್ ಫಿಲ್ಮ್ ಬಂದುಬಿಡ್ತಾಯಿತ್ತು. ಸೊ ಅವರೇ ಪಾಪ ಎಲ್ಲ ಕೆಲಸದಿಂದ ಮಾಡ್ತಾವ್ರೆ. ಚಿಕನ್ ಬಂದುಬಿಟ್ಟು ಪುನೀತ್ ಬಂದುಬಿಟ್ಟು ಮ್ಯಾಗ್ನೇಟ್ ಮಾಡಿ ಇಕ್ಕಿದ್ದಾನೆ ಚಿಕನ್ನು. ಸೊ ಲೈಟ್ ಮ್ಯಾನ್ ಪುನೀತ್ ಅವ್ನು ಆ್ಯಕ್ಚುಲಿ ಫೋನ್ ಎತ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಯ್ ಗೈಸ್, ಹಲೋ ಗೈಸ್ ಅಂದ್ಬಿಟ್ಟು ಬಂದ. ನಾನೇನೋ ಬಂದುಬಿಟ್ಟಿದ್ದೇನೆ ಅಂದ್ಕೊಂಡೆ. ನೋಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟ ಕೈಗೆ. ಸೊ ನೋಡೋಣ ಎಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಚನ್ನಪಟ್ಟಣದಲ್ಲಿ ಇದ್ದೀರಿ ಇವತ್ತು. ನಾಳೆ ಮೋಸ್ಟ್ಲಿ ಅವರು ಬ್ರೋ ಸಂಕ್ರಾಂತಿ ಆದಮೇಲೆ ಹೋಗಿ ಅಂತ ಹೇಳ್ತಾವ್ರೆ. ಆದರೆ ಸುಮ್ಮನೆ ತಿರ್ಗಾ ಏನಕ್ಕೆ ಅಲ್ಲಿ ಅಕ್ಕಿಗಳು ಪಟ್ಟಾಗಲೆಲ್ಲ ಮಾಡೈತಲ್ಲ, ಸೊ ಹೋಗ್ಬಿಡ್ತೀವಿ ಬ್ರೋ ಅಂತ ಹೇಳಿದ್ರಿ. ಸೊ ಆಯಿತು, ನೋಡೋಣ. ಸೊ ಗೈಸ್, ಇವಾಗ ಕರೆಕ್ಟಾಗಿ ಒಂದು 10:30-11 ಗಂಟೆ ಆಗ್ತಾ ಬರ್ತೈತೆ ನೋಡಿ. ಚಿಕನ್ ರೆಡಿ ಆಗಿಬಿಟ್ಟಿದೆ ಕರ್ರಿ. ಮತ್ತು ಇವಾಗ ಚಿಕನ್ ಬಂದುಬಿಟ್ಟು ಇವಾಗ ರೋಸ್ಟ್ ಮಾಡ್ತಾಯಿದ್ದೀರಿ. ಇದನ್ನು ಆಲ್ಮೋಸ್ಟ್ ಇದು ಆಗಿದೆ ಚಿಕನ್ ಕರಿ. ಆಲ್ಮೋಸ್ಟ್ ಇನ್ನೇನು 2 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ನೋಡಿ. ಇದೆಲ್ಲ ಆಗಿದೆ, ಬಂದಿದೆ. ಸ್ವಲ್ಪ ಇನ್ನೂ ಬೆಳಿಬೇಕು, ಸ್ವಲ್ಪ ಕ್ಲೀನಾಗಿ ಇದಾಗಬೇಕು, ಇನ್ನೂ ರೋಸ್ಟ್ ಆಗಬೇಕು ಲೈಟಾಗಿ. ಮೇಲೆ ಫುಲ್ಲಾಗಿ ಇದಾಗೋಗಿದೆ. ಟೈಮ್ ಒಂದು 11 ಗಂಟೆ ಹತ್ರ ಆಗಿಬಿಟ್ಟಿದೆ. ಸ್ವಲ್ಪ ಲೇಟ್ ಆಗೋಯ್ತು ನಮಗೆ. ಸೌದೆ ಓಲೆನ ಅನ್ಸೋಕೆ ಕರೆಕ್ಟಾಗಿ ಆಗಿಲ್ಲ. ತಿರ್ಗಾ ಬ್ರದರ್ ಅವ್ರು ಬಂದು ಕ್ಲೀನಾಗಿ ಅನ್ಸಿದ್ದಾರೆ. ನೋಡಿ ಏನೋ ಆಗ್ತೈತೆ. ಯಾವುದು ಈ ವ್ಲಾಗಲ್ಲಿ ಬಂದುಬಿಟ್ಟು ಅಕ್ಕಿಗಳು, ಆಮೇಲೆ ವ್ಲಾಗು, ತಿರ್ಗಾ ವಿಲೇಜ್ ಕುಕ್ಕಿಂಗು ಎಲ್ಲ ಒಂದರಲ್ಲೇ ಆಲ್ ಇನ್ ಒನ್ನು. ವ್ಲಾಗ್ ಬಂದುಬಿಟ್ಟು ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಆ ವ್ಲಾಗ್ ಬಂದುಬಿಟ್ಟು ತುಂಬ ಯಾವಾಗಲೂ ಎತ್ತಿರೋದು ವ್ಲಾಗ್. ಅದು ಟೈಮ್ ಇಲ್ದಿರ ಎಡಿಟ್ ಮಾಡೋಕ್ಕಾಗಿಲ್ಲ. ಏನಕ್ಕಂತ ಹೇಳಿದ್ರೆ ಬೆಳಗ್ಗೆ ಕಾಲೇಜು, ತಿರ್ಗಾ ಪ್ರಾಕ್ಟೀಸು, ತಿರ್ಗಾ ಜಿಮ್ಮು, ಬ್ಯಾಕ್ ಟು ಬ್ಯಾಕ್. ಎಲ್ಲಿ ಸ್ವಲ್ಪ ರೆಸ್ಟ್ ಕೊಟ್ಟು ಸಿಗ್ತಾಯಿಲ್ಲ ನನಗೆ, ಬ್ಯಾಕ್ ಟು ಬ್ಯಾಕ್ ಮಾಡಲೇಬೇಕು ಅದೆಲ್ಲ. ಸೊ ಅದಕ್ಕೆ ಎಲ್ಲ ಮುಗ್ದೋಯ್ತು, ಸರಿ ಮಾಡಿದ್ದು. ಇದಕ್ಕೆ ಮೇಲೆ 100% ಡೆಫಿನೆಟಾಗಿ ನನಗೆ ಆದಷ್ಟು, ಯಾಕಂತೇಳಿದ್ರೆ ಇವಾಗ ಚಿತ್ರಿ ಒಂದೇ ಪೆಂಡಿಂಗ್ ನನಗೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಿ ಬ್ರೋ ತಿರ್ಗಾ ಸ್ಟಾರ್ಟ್ ಮಾಡಿ ವೀಡಿಯೋಗಳು ಹಾಕಿ ಅಂತ, ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕಿ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಹಾಕ್ತೀನಿ, ನನ್ನ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಸ್ವಲ್ಪ ನನಗೆ ಬೇಕಾಗುತ್ತೆ ದಯವಿಟ್ಟು, ಯಾಕಂದರೆ ತಿರ್ಗಾ ಸ್ಟಾರ್ಟ್ ಮಾಡೋ ಪ್ರಯತ್ನ ಬರ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಬೇಕಾಗುತ್ತೆ. ಸೊ ಸಪೋರ್ಟ್ ಮಾಡ್ತೀನಿ ಅಂತ ನಂಬ್ತಾ ಇದ್ದೀನಿ. ಸೊ ಇನ್ನೂ ಒಂದು ಒಳ್ಳೆ ವೀಡಿಯೋಸ್ ಕಮೆಂಟ್ ಹಾಕಿ, ಎಂಥ ವೀಡಿಯೋಸ್ ಬೇಕು, ಹೆಂಗೆ ಯಾವ್ಯಾವ ವೀಡಿಯೋಸ್ ಬೇಕಂತ. ಆಲ್ರೆಡಿ ನೀವು ಕಮೆಂಟ್ ಹಾಕೋ ವೀಡಿಯೋ ಯಾಕಂದರೆ ಚೆಕ್ ಮಾಡಿ ನಿಮಗೆ ನನ್ನ ವೀಡಿಯೋಸಲ್ಲಿ ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕಾ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತೀನಿ. ಮತ್ತು ನಾನು ತಿಳ್ಕೊಬೇಕಾಗಿರೋದು ತುಂಬ ಇದೆ. ಸೊ ನಾನು ಅದನ್ನು ತಿಳ್ಕೊತೀನಿ. ಸೊ ಯಾಕಂತಂದರೆ ನಾನು ಡೈರೆಕ್ಟಾಗಿ ಬಂದುಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ನಿಮಗೆ. ಸೊ ಕರೆಕ್ಟಾಗಿ ನನ್ನ ನಾಲೆಜ್ ಇಟ್ಕೊಂಡೆ ಅದಾದಮೇಲೆ ನಾನು ಬಂದುಬಿಟ್ಟು ನಿಮ್ಗೆ ವೀಡಿಯೋ ಮಾಡಬೇಕಾಗತ್ತೆ. ಸೊ ಡೆಫಿನೆಟಾಗಿ ನಾನು ಖಂಡಿತ ಒಂದು ಒಳ್ಳೆ ವೀಡಿಯೋಸ್ ಇದೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತೀನಿ. ಮತ್ತು
ನನ್ನ ಸೈಡಿಂದ ನಿಮ್ಗೆ ಏನಾದರೂ ತಪ್ಪು ಅನಿಸಿದರೆ ಈ ವ್ಲಾಗಲ್ಲಿ ಮತ್ತು ಅಥವಾ ಏನಾದರೂ ತಪ್ಪು ನಾನು ಏನಾದರೂ ಮಾಡಿದರೆ ಎಲ್ಲರಿಗೂ ನಾನು ಸಾರಿ ಕೇಳ್ಕೊತೀನಿ ವಿಡಿಯೋ ಮುಖಾಂತರ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್ ಗೈಸ್.